ಈ ಸಲ ಗಣೇಶ ಕೂರಿಸೋಕ್ಕೂ ಮುನ್ನ ಎಚ್ಚರವನ್ನ ವಹಿಸಬೇಕಾಗುತ್ತೆ. ಬೇಕಾಬಿಟ್ಟಿ ಪ್ಲಾಸ್ಟಿಕ್ ಗಣೇಶ ಕೂರಿಸಿದ್ರೆ ಜೈಲು ಫಿಕ್ಸ್. ಗಣೇಶ ಪೆಂಡಲ್ ಹಾಕೋ ಮುನ್ನ ಅನುಮತಿ ಕಡ್ಡಾಯವಾಗಿರುತ್ತೆ. ಹಬ್ಬ ಹಿನ್ನೆಲೆ ಅರಣ್ಯ ಇಲಾಖೆಯಿಂದ ಮುಚ್ಚಳಿಕೆ ಅಸ್ತ್ರ ಹೊರಬಿದ್ದಿರುವಂಥದ್ದು. ಪಿಒಪಿ ಗಣೇಶ ಕೂರಿಸಲ್ಲ ಅಂತ ಮುಚ್ಚಳಿಕೆ ಬರಿಬೇಕು. ಮುಚ್ಚಳಿಕೆ ಬರೆದು ಅರಣ್ಯ ಇಲಾಖೆಯಿಂದ ಅನುಮತಿಯನ್ನ ಪಡೆದುಕೊಂಡು ಅದಾದ ನಂತರ ಗಣೇಶವನ್ನ ಕೂರಿಸಬೇಕು. ಗಣೇಶ ಹಬ್ಬಕ್ಕೂ ಮುನ್ನವೇ ಅರಣ್ಯ ಇಲಾಖೆ ಕೊಟ್ಟಿರುವಂತಹ ಸೂಚನೆ ಇದು. ಬೇಕಾಬಿಟ್ಟಿ ಪಿಒಪಿ ಗಣೇಶವನ್ನ ಕೂರಿಸಿದ್ರೆ ಜೈಲು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಗಣೇಶ ಪೆಂಡಲ್ ಹಾಕಬೇಕು ಅಂದ್ರೂ ಕೂಡ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಅದೆಲ್ಲವನ್ನು ಕೂಡ ಫಾಲೋ ಮಾಡಬೇಕು. ಗಣೇಶ ಹಬ್ಬದ ಹಿನ್ನೆಲೆ ಅರಣ್ಯ ಇಲಾಖೆಯಿಂದ ಹೊರಡಿಸಿರುವಂತಹ ಮುಚ್ಚಳಿಕೆಯ ಪತ್ರ. ಸೊ ಪಿಒಪಿ ಗಣೇಶಗಳು ಎಷ್ಟು ಹಾನಿಯನ್ನ ಉಂಟು ಮಾಡುತ್ತೆ ಪರಿಸರಕ್ಕೆ ಅನ್ನುವಂತಹ ವಿಚಾರ ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತಿದೆ. ಸೊ ಮೊದಲನೇದಾಗಿ ಪಿಒಪಿ ಗಣೇಶ ತಯಾರು ಮಾಡೋದಕ್ಕೆ ಆಕ್ಷೇಪ ವ್ಯಕ್ತಪಡಿಸಲಾಗಿತ್ತು. ಸೊ ಪಿಒಪಿ ಗಣೇಶಗಳು ಈಗ ಎಲ್ಲೂ ಕೂಡ ಸಿಗ್ತಾ ಇಲ್ಲ, ಅಂದರೆ ತುಂಬಾನೇ ಅತಿ ವಿರಳ ಆಗಿದೆ. ಇನ್ ಕೇಸ್ ಅದನ್ನು ಮಾರಾಟ ಮಾಡಿದ್ರು ಕೂಡ ತಪ್ಪು, ಅದನ್ನು ತೆಗೆದುಕೊಂಡು ಬಂದು ಕೂರಿಸೋದ್ರೂ ಕೂಡ ಅವಕಾಶ ಇಲ್ಲ ಅದಕ್ಕೆ. ಬಿಫೋರ್ ದಟ್ ಅರಣ್ಯ ಇಲಾಖೆಯಿಂದ ನಾವು ಮುಚ್ಚಳಿಕೆ ಪತ್ರವನ್ನು ಹೊರಡಿಸಿದ್ದಾರೆ. ಪರ್ಮಿಷನ್ನ ತೆಗೆದುಕೊಳ್ಬೇಕು. ಪೆಂಡಲ್ ಹಾಕೋದಕ್ಕೂ ಕೂಡ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಪ್ಲಾಸ್ಟಿಕ್ ಗಣೇಶಗಳಿಂದ ಪರಿಸರಕ್ಕೆ ಸಮಸ್ಯೆ ಆಗುತ್ತೆ, ಸಾಕಷ್ಟು ಹಾನಿ ಉಂಟಾಗುತ್ತೆ. ಇದರಿಂದ ಕೆರೆಗಳಿಗೆ ವಿಷಕಾರಿ ಅಂಶಗಳು ಸೇರುತ್ತೆ, ಜೀವ ಜಂತುಗಳೆಲ್ಲವೂ ಕೂಡ ಸರ್ವನಾಶ ಆಗುತ್ತೆ. ಪಿಒಪಿ ಗಣೇಶದಿಂದ ಜಲಚರಗಳ ಸಾವಿಗೆ ಕಾರಣ ಆಗುತ್ತೆ. ಹೀಗಾಗಿ ಪರಿಸರ ಸ್ನೇಹಿ ಗಣಪತಿ ಕೂರಿಸೋದಕ್ಕೆ ಸೂಚನೆ ಕೊಟ್ಟಿರುವಂಥದ್ದು. ಮುಚ್ಚಳಿಕೆ ಬರೆದುಕೊಟ್ಟು ಪಿಒಪಿ ಗಣೇಶವನ್ನ ಕೂರಿಸಿದ್ರೆ ಕ್ರಮ. ಗಣೇಶ ಸಮಿತಿಗಳಿಗೆ ಅರಣ್ಯ ಸಚಿವ ಖಂಡ್ರೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಶ್ವರ್ ಖಂಡ್ರೆ ಈಗಾಗಲೇ ಬಿಬಿಎಂಪಿಯಿಂದಲೂ ಕೂಡ ಮಾರ್ಗಸೂಚಿ ಆಲ್ರೆಡಿ ಬಿಡುಗಡೆ ಆಗಿದೆ. ಸೊ ಪಿಒಪಿ ಗಣೇಶ ಏನಾದರೂ ನೀವು ಕೂರಿಸಿದ್ರಾ ಅಂದರೆ ಜೈಲ್ ಫಿಕ್ಸ್. ಸೊ ಎಲ್ಲ ಕಡೆ ಕಡ್ಡಾಯವಾಗಿ ಈ ಒಂದು ನಿಯಮವನ್ನು ಜಾರಿಗೆ ತರಲಾಗಿದೆ. ಮಾರಾಟ ಮಾಡೋ ಹಾಗೂ ಕೂಡ ಇಲ್ಲ, ಹಾಗೆ ಅದನ್ನು ತಂದು ಕೂರಿಸೋ ಹಾಗೂ ಕೂಡ ಇಲ್ಲ. ಪೆಂಡಲ್ ಹಾಕಬೇಕು ಅಂದ್ರೂ ಕೂಡ ಪರ್ಮಿಷನ್ ತೆಗೆದುಕೊಂಡು ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್, ಏನು ಮ್ಯೂಸಿಕ್ ಸೌಂಡ್ ಆಗಿರ್ಬೋದು, ಪ್ರತಿಯೊಂದು ಬೇರೆಯವರಿಗೆ ಹಾನಿ ಉಂಟು ಮಾಡದಂತೆ, ಎಲ್ಲೂ ಕೂಡ ತೊಂದರೆಗಳಾಗದಂತೆ, ಹಾಗೆ ಇಷ್ಟು ಏರಿಯಾಗೆ ಒಂದು ಗಣೇಶ ಕೂರಿಸಬೇಕು ಅಂತಲೂ ಕೂಡ ರೂಲ್ಸ್ ಇರುತ್ತೆ. ಸೊ ಈ ರೀತಿಯಾಗಿ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಕಡ್ಡಾಯ ಮಾಡಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಆದೇಶ ಹೊರಬಿದ್ದಿದೆ. ಈಶ್ವರ್ ಖಂಡ್ರೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಿಕಾಸ್ ಪಿಒಪಿ ಗಣೇಶಗಳು ಎಷ್ಟು ವಿಷಕಾರಿ ಅಂಶವನ್ನು ತುಂಬಿಕೊಂಡಿರುತ್ತೆ, ಅದರಿಂದ ಜಲಚರಗಳಿಗೆ ಎಷ್ಟು ಹಾನಿಯಾಗುತ್ತೆ, ಸಾವಾಗುತ್ತೆ. ಸೊ ಆ ಕಾರಣದಿಂದಾಗಿ ಪಿಒಪಿ ಗಣೇಶವನ್ನ ಕಂಪ್ಲೀಟ್ ಆಗಿ ರದ್ದು ಮಾಡಲಾಗಿದೆ. ಇನ್ ಕೇಸ್ ನೀವು ಕೂರಿಸಿದ್ರಿ ಪಿಒಪಿ ಗಣೇಶ ಅಂತ ಹೇಳಿದ್ರೆ ಜೈಲ್ ಫಿಕ್ಸ್. ಬೇಕಾಬಿಟ್ಟಿ ಕೂರಿಸೋ ಹಾಗಿಲ್ಲ. ಗಣೇಶ ಹಬ್ಬದ ಹಿನ್ನೆಲೆ ಅರಣ್ಯ ಇಲಾಖೆಯಿಂದ ಈ ಒಂದು ಮುಚ್ಚಳಿಕೆ ಅಸ್ತ್ರವನ್ನ ಹೊರಬಿಡಲಾಗಿದೆ. ಪಿಒಪಿ ಕೂರಿಸಲ್ಲ ಗಣೇಶ ಅಂತ ಹೇಳಿಬಿಟ್ಟು ಮುಚ್ಚಳಿಕೆ ಪತ್ರವನ್ನ ಬರೆದುಕೊಟ್ಟು ಅನುಮತಿಯನ್ನ ಪಡೆದುಕೊಂಡು ಅದಾದ ನಂತರ ಗಣೇಶನ ಕೂರಿಸಬೇಕು. ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಲಕ್ಷ್ಮಿ. ಸೊ ಪಿಒಪಿ ಗಣೇಶ ಹಿಂದಿನಿಂದಲೂ ಕೂಡ ಅದನ್ನ ರದ್ದು ಮಾಡಬೇಕು, ಕೂರಿಸೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ನಿಯಮ ಜಾರಿಗೆ ಬಂದಿದೆ. ಆದರೂ ಕೂಡ ಹಲವಾರು ಕಡೆ ಪಿಒಪಿ ಗಣೇಶವನ್ನ ಕೂರಿಸ್ತಾರೆ. ಸೊ ಈ ಸಲ ಕಡ್ಡಾಯವಾಗಿ ನಿಯಮವನ್ನ ಜಾರಿಗೆ ತರಲಾಗಿದೆ. ಕೂರಿಸಿದ್ರೆ ಜೈಲ್ ಫಿಕ್ಸ್ ಅಂತ ಹೇಳ್ಬಿಟ್ಟು ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಬೇಕು ಗಣೇಶನನ್ನ ಕೂರಿಸಬೇಕು ಅಂದ್ರೆ ಡೀಟೇಲ್ಸ್ ಕೊಡೋದಾದ್ರೆ ಲಕ್ಷ್ಮಿ. ಎಸ್ ರೋಜಾ, ಇದೇನು ಮೊದಲ ಬಾರಿ ಅಲ್ಲ, ಸಾಕಷ್ಟು ಬಾರಿಗಳಿಂದಲೂ ಸಹ ಪಿಒಪಿ ಗಣೇಶವನ್ನ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ ಪರಿಸರ ಪ್ರೇಮಿಗಳಾಗಿರ್ಬೋದು, ಜೊತೆಗೆ ಒಂದಷ್ಟು ಜನರು ಸಹ ಸರ್ಕಾರಕ್ಕೆ ಪದೇ ಪದೇ ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ರು. ಬಿಬಿಎಂಪಿಗೂ ಸಹ ಮನವಿಯನ್ನ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಕಳೆದ 1 ತಿಂಗಳ ಹಿಂದೆ ನಾವು ನೋಡಿದ್ವಿ ಪಿಒಪಿ ಗಣೇಶನ ಮೂರ್ತಿಗಳನ್ನು ಸಹ ಕಳ್ಳ ಸಾಗಾಣಿಕೆ ರೀತಿಯಲ್ಲಿ ಕಳಿಸ್ತಾ ಇರುವಂತದನ್ನ ಸಹ ನಮ್ಗೆ ಕಂಡು ಬಂದಿರುವಂತದ್ದು. ಇದ್ರ ವಿರುದ್ಧವಾಗಿಯೂ ಸಹ ಸರ್ಕಾರ ಒಂದಷ್ಟು ಕ್ರಮವನ್ನ ಕೈಗೊಳ್ಳುವುದರಲ್ಲಿ ಹಿಂದೆ ಉಳಿತು ಅಂತಾನೆ ಹೇಳ್ಬೋದು. ಸೊ ಜೊತೆಗೆ ಮೊನ್ನೆ ಅಷ್ಟೇ ಒಂದಷ್ಟು ಪಿಒಪಿ ಗಣೇಶಗಳು ಇರುವಂತಹ ಕಡೆಗಳಲ್ಲಿ ಬ್ಯಾನ್ ಮಾಡಿದ್ರು. ಬ್ಯಾನ್ ಅನ್ನ ಮಾಡಿ ಅಂದ್ರೆ ಸಂಪೂರ್ಣವಾಗಿ ಗೋಡವನ್ನ ಸೀಸ್ ಮಾಡಿದ ಬಳಿಕ ಪಿಒಪಿ ಗಣೇಶವನ್ನ ಬಳಕೆ ಮಾಡಬಾರ್ದು ಅಂತ ಹೇಳಿದ್ರು. ಅದ್ರ ಬೆನ್ನಲ್ಲಿ ಈಗ ಇನ್ನು 2 ದಿನಗಳ ಕಾಲ ಏನು ಹಬ್ಬ ಹತ್ರ ಬರ್ತಾ ಇದ್ದಂತೆ ಈಗ ಒಂದು ನೋಟಿಸ್ ಅನ್ನ ಹೊರಡಿಸಿರುವಂತದ್ದು. ಯಾರೇ ಸಹ
POP ಗಣೇಶನನ್ನ ಬಳಕೆ ಮಾಡುವಂತಿಲ್ಲ. ಬಳಕೆ ಮಾಡಿದ್ರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮಗಳನ್ನ ಕೈಗೊಳ್ಳುವುದಕ್ಕೆ ಮುಂದಾಗಿರುವಂತದ್ದು. ಅದ್ರ ಜೊತೆಗೆ ಗಣೇಶನ ಪೆಂಡಲ್ ಹಾಕ್ಬೇಕು ಅಂತಂದ್ರೂ ಸಹ ಒಂದಷ್ಟು ರೂಲ್ಸ್ ಗಳನ್ನ ಮಾಡಿರುವಂತದ್ದು. ಆ ರೂಲ್ಸ್ ಗಳನ್ನ ಏನು ಎಲ್ಲರೂ ಪಾಲನೆ ಮಾಡ್ಬೇಕು. ಜೊತೆಗೆ ಏನು ಗಣೇಶನ ಕೂಡಿಸೋದಕ್ಕೆ ಅಂತ ಹೇಳಿ ಮುಚ್ಚಳಿಕೆ ಪತ್ರವನ್ನ ಆಲ್ ರೈಟ್, ಸಂಪರ್ಕ ಕಡಿತ ಆಗಿದೆ. ಥ್ಯಾಂಕ್ ಯು ಲಕ್ಷ್ಮಿ ಡೀಟೇಲ್ಸ್ಗಾಗಿ.